ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಸತೀಶ್ ಅವರ ಬದುಕಿನ ಕತೆ ಹೇಳೋಕ್ಕೆ ಶುರು ಮಾಡೋಕ್ಕಾಯಿತು. ಇದು ಸತೀಶ್ ಅವರ ಬದುಕಿನ ಕಥೆಯ ಫೈನಲ್ ಎಪಿಸೋಡ್, ಫಿನಾಲೆ ಎಪಿಸೋಡ್. ಇಲ್ಲಿ ನಿಮಗೆ ಸರ್ಪ್ರೈಸ್ ಕೂಡ ಇದೆ. ನಿಮ್ಮ ಎಲ್ಲರಿಗೋಸ್ಕರ ಸತೀಶ್ ಸರ್ನ ಫೋನಲ್ಲಿ ಮಾತಾಡ್ಸಿದ್ದೀನಿ. ಅವರ ಧ್ವನಿನ ನಿಮಗೆ ಕೇಳಿಸ್ತೀನಿ. ಅವ್ರ ಕನ್ನಡ ಎಷ್ಟು ಸ್ಪಷ್ಟತೆ ಇದೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ಅದು ಈ ಎಪಿಸೋಡ್ನ ಕೊನೆಯಲ್ಲಿ ಬರುತ್ತೆ. ಮುಂದುವರ್ಸ್ಕೊಂಡು ಹೋಗ್ತೀನಿ ಕಥೆನ. ಸತೀಶ್ ಸರು ಸಿನಿಮಾಗಳ ಆಫರ್ ಯಾವಾಗ ಕಡಿಮೆ ಆಯಿತು, ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಕೆಲವರು ಪತ್ರಕರ್ತರ ಸ್ನೇಹಿತರ ಹತ್ರ ಹೇಳಿ, ಇಲ್ಲ ನಾನು ಚೆನ್ನೈನಲ್ಲೇ ಬೇಸಾಗಿದ್ದರು, ಯಾವುದೇ ಅವಕಾಶಗಳಿದ್ರೂ ನನಗೆ ತಾವು ಕರೆದ್ರೆ ನನಗೆ ಹೋಟೆಲ್ ರೂಮ್ ಮಾಡೋದು ಬೇಡ, ಬೆಂಗಳೂರಿನಲ್ಲಿ ನಾನು ಬಂದು ನನ್ನ ಮನೆ ಇದೆ ಅಲ್ಲೇ ನಟಿಸ್ತೀನಿ, ಅಲ್ಲೇ ಇರ್ತೀನಿ, ನಿಮ್ಗೆ ಆ ಚಾರ್ಜಸ್ ಇರಲ್ಲ ಅಂತ ಅವತ್ತಿನ ಕೆಲವು ಪತ್ರಿಕೆಗಳಲ್ಲಿ ಪತ್ರಕರ್ತರಿಗೆಲ್ಲ ಹೇಳಿದರು. ಅದನ್ನು ಅವರೆಲ್ಲ ಬರೆದಿದ್ರು ಕೂಡ. ಆದರೂ ಸತೀಶ್ ಸರ್ಗೆ ಸಿಗಬೇಕಾದಂಥ ಮನ್ನಣೆ ಅವಕಾಶಗಳು ಬರಲಿಲ್ಲ. ಆಗ ಏನು ಮಾಡೋದು ಅನ್ನೋ ಒಂದು ಸಂದರ್ಭದಲ್ಲಿ ಆಮೇಲೆ ಸತೀಶ್ ಸರ್ ಎಲ್ಲೂ ಯಾವತ್ತೂ ಹೋಗಿ ಕೈ ಚಾಚಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದವರಲ್ಲ. ನಾನು ಆಗಲೇ ತಿಳಿಸ್ದಾಗೆ ವುಡ್ಲ್ಯಾಂಡ್ಸ್ ಡ್ರೈವ್ ಇನ್ ರೆಸ್ಟೋರೆಂಟು ಸತೀಶ್ ಸರ್ ಗಡ್ಡ. ಬೆಳಗ್ಗೆ ತಿಂಡಿ, ಸಂಜೆ ತಿಂಡಿ ಎಲ್ಲನೂ ಅಲ್ಲೇ ಸತೀಶ್ ಸರ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಡೈರೆಕ್ಟ್ರು ದೊರೆ ಭಗವಾನ್ ಸರು ವುಡ್ಲ್ಯಾಂಡ್ಸ್ ಡ್ರೈವಿನಲ್ಲಿ ಸಿಕ್ಬಿಟ್ಟು, ಸತೀಶ್ ನಿನ್ನ ನಂಬರ್ ಒಬ್ಬರು ಕೊಟ್ಟಿದ್ದೀನಿ, ಅವರು ನಿಮಗೆ ಫೋನ್ ಮಾಡ್ಬೋದು ಆ್ಯಡ್ಗೆ ಸಂಬಂಧಪಟ್ಟಂಗೇನೋ ಮಾತಾಡೋದಕ್ಕೆ, ಸೊ ಅವ್ರು ಫೋನ್ ಮಾಡಿದ್ರೆ ಮಾತಾಡಿ. ಆಯಿತು ಸರ್. ಸೌಂಡ್ ಆ್ಯಂಡ್ ಸೈಟ್ ಅಂತ ಕಂಪ್ನಿ ಅದು. ಅವತ್ತು ಚೆನ್ನೈಯಲ್ಲಿ 3 ಒಂದು ಪ್ರಚಲಿತ ಕಂಪ್ನಿ ಇತ್ತಂತೆ. ಒಂದು ಸೌಂಡ್ ಆ್ಯಂಡ್ ಸೈಟು, ಇನ್ನೊಂದು ಜಯಶ್ರೀ ಪಿಕ್ಚರ್ಸು, ಇನ್ನೊಂದು LR ಸ್ವಾಮಿ. ಇವ್ರುಗಳೆಲ್ಲ ಆ್ಯಡ್ಗಳಿಗೆ ಜಿಂಗಲ್ಸ್ಗಳು ಮಾಡೋದು ಇತ್ತು. ಅವಾಗೆಲ್ಲ ಟಿ ವಿ ಇನ್ನೂ ಅಷ್ಟು ಪ್ರಖ್ಯಾತ ಆಗಿರಲಿಲ್ಲ. ರೇಡಿಯೋಗೆ ಆ್ಯಡ್ಸ್ ಜಿಂಗಲ್ಸ್ಗಳು ಮಾಡುವಂಥ ಒಂದು ಸಂದರ್ಭ. ಆವಾಗ ವಿಶ್ವನಾಥನ್ ಅನ್ನೋರೊಬ್ಬರು ಸತೀಶ್ ಸರ್ನ ಅಪ್ರೋಚ್ ಮಾಡಿ, ನೀವು ಬರೀತೀರಾ, ಕನ್ನಡ ಬರೆದುಬಿಟ್ಟು ನೀವು ಆ್ಯಡ್ನ ಇದು ಮಾಡ್ತೀರಾ? ಆಯ್ತು ಸರ್, ಅದರಲ್ಲೆಲ್ಲ ಖಂಡಿತ ಮಾಡ್ತೀನಿ. ಯಾಕೆಂದರೆ ಸತೀಶ್ ಸರ್ ಕನ್ನಡ ಗೊತ್ತಿದ್ದರಿಂದ ಅಲ್ಲಿ ತಮಿಳು ಪ್ರಾಡಕ್ಟ್ಸ್ಗಳೇನೇನಿದೆ ಅದು ಕನ್ನಡದಲ್ಲಿ ನಾವು ಇಲ್ಲಿ ಜಿಂಗಲ್ಸ್ನಾಗಲಿ ಮಾರ್ಕೆಟಿಂಗ್ ಆಗಲಿ ಮಾಡಬೇಕು ಅಂದಾಗ ಅದಕ್ಕೆ ಸತೀಶ್ ಅವರ ಧ್ವನಿನ ಬಳಸ್ಕೊಂಡು, ಅವರ ಬರವಣಿಗೆನ ಬಳಸ್ಕೊಂಡು ಮೊಟ್ಟ ಮೊದಲೇ ಆ್ಯಡ್ ಅವರು ವಾಯ್ಸ್ ಕೊಟ್ಟಿದ್ದು ಮಾಡಿದ್ದು ಯಾವುದೋ ವಿಜಯ್ ಗೊಬ್ಬರ ಅನ್ನೋ ಒಂದು ಪ್ರಾಡಕ್ಟ್ಗೆ. ಅದಕ್ಕೆ ಅವರೇ ಬರೆದು ಅವರೇ ಆ್ಯಡ್ ಕೊಟ್ಟರು. ಆ ಆ್ಯಡ್ ಆದಮೇಲೆ ನಮ್ಮ ಜಯಶ್ರೀ ಪಿಕ್ಚರ್ಸ್ ಅಂತ ಏನು ಒಂದು ಸಂಸ್ಥೆ ಇದೆ, ಅವರು ಅದೇ ವಿಜಯ್ ಗೊಬ್ಬರ ಪ್ರಾಡಕ್ಟ್ ಮೇಲೆ ಒಂದು 10 ನಿಮಿಷ ಡಾಕ್ಯುಮೆಂಟ್ರಿ ಮಾಡಿದ್ರು. ಆ ಡಾಕ್ಯುಮೆಂಟ್ರಿನಲ್ಲಿ ಸತೀಶ್ ಸರು ಆ್ಯಕ್ಟ್ ಕೂಡ ಮಾಡಿದ್ರು. ಹಿ ವಾಸ್ ಎ ಮೈನ್ ಪಾರ್ಟ್ ಆಫ್ ಇಟ್. ಅದರಲ್ಲಿ ಒಂದು ಫೀಲ್ಡ್ ಆಫೀಸರ್ ಪಾತ್ರದಲ್ಲಿ ಅವರು ಆ ಡಾಕ್ಯುಮೆಂಟ್ರಿನಲ್ಲಿ ಅವರು ಕಾಣಿಸ್ಕೊಂಡ್ರು. ಅದು ಕನ್ನಡದಲ್ಲೇ ಆವತ್ತಿನ ದಿನದಲ್ಲಿ ಆ ಡಾಕ್ಯುಮೆಂಟ್ರಿ ತಯಾರಾಗಿದ್ದು. ಇದಾದಮೇಲೆ ಯಥಾ ಪ್ರಕಾರ ಸತೀಶ್ ಅವರು ಅವ್ರಿಗೆ ಯಾವುದಾದ್ರು ಆಪರ್ಚುನಿಟಿ ಬಂದರೆ ಅವ್ರು ಕೆಲಸ ಮಾಡೋರು, ಅವರವರಾಗಿ ಹೋಗಿ ನಾನು ಮಾಡ್ತೀನಿ ಅಂತ ಹೇಳೋ ಜಾಯ್ಮಂದವ್ರಲ್ಲ. ಯಾಕೆಂದರೆ ಅವ್ರು ನಂಬಿದ್ದು ಒಂದೇ, ಪ್ರತಿಭೆ ಇದೆ, ನಾನು ಕೆಲಸ ಮಾಡ್ತೀನಿ ಅಂತ ಗೊತ್ತು, ನನಗೆ ಅವಕಾಶ ಬಂದೇ ಬರುತ್ತೆ ಅನ್ನೋ ಒಂದು ತತ್ವದಲ್ಲಿ ಇದ್ದವರು ನಮ್ಮ ಸತೀಶ್ ಸರ್. ಖ್ಯಾತ ಛಾಯಾಗ್ರಾಹಕ PC ಶ್ರೀರಾಮ್ ಇದ್ದಾರಲ್ಲ, ಅವ್ರ ಫ್ರೆಂಡ್ ಜಯೇಂದ್ರ ಅಂತ ಸೇರಿ JS ಆ್ಯಡ್ಸ್ ಅನ್ನೋ ಒಂದು ಕಂಪ್ನಿನ, ಒಂದು ಆ್ಯಡ್ ಏಜೆನ್ಸಿನ ಪ್ರಾರಂಭ ಮಾಡ್ತಾರೆ. ಟಿ ವಿ ಮಾಧ್ಯಮದ ಆ್ಯಡ್ಗಳು ಒಂದು ಬರ್ತಿದ್ದಂಥ ಸಮಯ. ಅಲ್ಲಿಗೂ ಸತೀಶ್ ಸರ್ ಒಂದು ಪಾರ್ಟ್ ಆಗ್ತಾರೆ. ಆ ಆ್ಯಡ್ ಏಜೆನ್ಸಿಗಳಿಗೂ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೆಲವು ಅವಶ್ಯಕತೆ ಇದ್ದರೆ ಆ್ಯಕ್ಟ್ ಮಾಡಿಕೊಂಡು ಇಲ್ಲ ಸ್ಕ್ರಿಪ್ಟ್ ಮಾಡಿಕೊಂಡು ಇರೋವಂಥ ಸಂದರ್ಭದಲ್ಲಿ ಕನ್ನಡ, ತಮಿಳು ಅವ್ರು ಪಕ್ಕಾ ಮಾಡೋರು. ತೆಲುಗು ಕೇಳಿದ್ರಂತೆ, ಇಲ್ಲ ತೆಲುಗು ಮಾಡ್ತೀನಿ ಬಟ್ ನನಗೆ ವರ್ಡಲ್ಲಿ ಅಷ್ಟು ನಾನು ಕಂಫರ್ಟಬಲ್ ಇಲ್ಲ ಅಂತ ಹೇಳಿದಾಗ ತೆಲುಗು ವಿಜಯ್ ಚಿತ್ರಮ್ ಅನ್ನೋ ಮ್ಯಾಗ್ಝಿನ್ನ ವೆಂಕಟೇಶ್ವರ್ಲು ಅನ್ನೋರು ಇನ್ಚಾರ್ಜ್ ಆಗಿದ್ದಾರಂತೆ. ಅವರ ಒಂದು ಸೂಪರ್ವಿಷನಲ್ಲಿ ಅವರು ಒಂದು ತೆಲುಗು ಆ ಸ್ಲ್ಯಾಂಗು ಅದನ್ನೆಲ್ಲನೂ ಪಕ್ಕ ಕರೆಕ್ಟ್ ಮಾಡ್ತೀವಿ. ಆ ಕರೆಕ್ಟ್ ಮಾಡಿದ್ಮೇಲೆ ತೆಲುಗುಗೂ ವಾಯ್ಸ್ ಕೊಡೋದಕ್ಕೆ ಸತೀಶ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಮಲ್ಲೂ ಮಾತಾಡ್ಬಿಡಿ ಸರ್ ಅಂತ ಹೇಳಿದಾಗ ಸತೀಶ್ ಸರ್ ಹೇಳಿದ್ರಂತೆ, ಇಲ್ಲ ಒಂದು ನಾವು ಕೇರಳೈಟ್ ಆಗಿರಬೇಕು, ಇಲ್ಲ ಕೇರಳದಲ್ಲಿ ಜೀವನ ಮಾಡಿರಬೇಕು, ಆ ಸ್ಲ್ಯಾಂಗ್ಸ್ಗಳು ಕಷ್ಟ, ಯಾಕೆಂದರೆ ಆ ಸ್ಲ್ಯಾಂಗ್ಗಳು ಆ ಭಾಷೆ ಗೊತ್ತಿಲ್ಲ ಅಂತಂದರೆ ನಾವು ಡಬ್ ಮಾಡೋದಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ತಪ್ಪಾಗ್ಬಿಡುತ್ತೆ, ವೃತ್ತಿ ಧರ್ಮ ಅಲ್ಲ ಅಂತ ಸತೀಶ್ ಸರ್ ಹೇಳಿದ್ರಂತೆ. ಇದ್ರ ಮಧ್ಯದಲ್ಲಿ ಬಾಂಬೆಗೆ ಹೋಗ್ಬಿಟ್ರೆ ನೀವೆಲ್ಲನೂ ಲ್ಯಾಂಗ್ವೇಜ್ ಮಾಡ್ತೀರಾ, ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರು ಸತೀಶ್ ಸರು. ಇಲ್ಲ, ಬಾಂಬೆಗೆ ಹೋದರೆ ವರಮಾನ ಏನೋ ಜಾಸ್ತಿ ಇರುತ್ತೆ, ಆದರೆ ಅದಕ್ಕೆ ತಕ್ಕಾಗೆ ಕಮಿಟ್ಮೆಂಟ್ ಇರುತ್ತೆ, ಯಾಕೆಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಸಿಟಿ, ಬೇಡ ನಾವು ಇಲ್ಲೇ ಇರೋಣ, ನಮ್ಮ ಸೌತ್ ಇಂಡಿಯಾದಲ್ಲೇ ಇರೋಣ ಅಂತ ಚೆನ್ನೈನಲ್ಲೇ ನಮ್ಮ ಸತೀಶ್ ಸರು ಆರಾಮಾಗಿ ಸುಖವಾಗಿ ಸಂತೋಷವಾಗಿ ಕೆಲಸ ಮಾಡ್ಕೊಂಡಿರೋರು. ಈ ಡಬ್ಬಿಂಗ್ದು ಅವರು 15 ರೂಪಾಯಿಂದ ಅಂತೆ ನೋಡಿ ಸ್ಟಾರ್ಟ್ ಮಾಡಿದ್ದು.
ಅವರ ಪೇಮೆಂಟಿಂದ. ಆಮೇಲೆ ಹಾಗೆ ಬೆಳೀತಾ ಹೋಗ್ತಿರ್ಬೇಕಾದ್ರೆ ಈ ಟೆಲಿವಿಷನ್ ಸ್ಟಾರ್ಟ್ ಆದಾಗ, ಸೀರಿಯಲ್ ಅಂತೆಲ್ಲ ಸ್ಟಾರ್ಟ್ ಆದಾಗ ಈ ಡಬ್ಬಿಂಗ್ ಕಲಾವಿದರ ಒಂದು ದಂಡು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಕೆಲವು ಸ್ಟುಡಿಯೋದವ್ರುಗಳು ಏನು ಮಾಡಿಬಿಟ್ರು, 6 ತಿಂಗಳು 7 ತಿಂಗಳು ಕೆಲವು ಡಬ್ಬಿಂಗ್ ಕಲಾವಿದರುಗಳಿಗೆ ಪೇಮೆಂಟೇ ಕೊಡ್ತಾರಲ್ಲ, ಅಂದರೆ ಅವರು ಪ್ಯಾಕೇಜ್ ಥರ ತೊಗೊಂಬಿಡೋರು ಆ್ಯಡ್ ಏಜೆನ್ಸಿಗಳಿಗೆಲ್ಲ ಬಂದಾಗ. ಈ ಥರ ನಾವು ಇಷ್ಟು ಮಾಡ್ಕೊಡ್ತೀವಿ, ಇಷ್ಟಕ್ಕೆ ಮಾಡ್ಕೊಡ್ತೀವಿ, ಈ ಲ್ಯಾಂಗ್ವೇಜ್ ಮಾಡ್ಕೊಡ್ತೀವಿ ಅಂತ. ಸೊ ಹಾಗಾಗಿ ಆ ಪ್ಯಾಕೇಜ್ಗಳು ತೊಗೊಂಡಾಗಿಂದ ಕೆಲವು ಆ ಸಂದರ್ಭದಲ್ಲಿ ತುಂಬ ಕಡಿಮೆಗೆ ಕೆಲವು ಪಾಪ ಡಬ್ಬಿಂಗ್ ಕಲಾವಿದರನ್ನ ಬಳಸ್ಕೊಂಡು ಈ ಆ್ಯಡ್ಗಳನ್ನ ಮಾಡೋದಕ್ಕೂ ಒಂದು ಆ ಪ್ರತೀತಿನೂ ನಡೀತು. ಆವಾಗ ಯಾರೋ ಒಬ್ಬರು ಸತೀಶ್ ಸರ್ ಬಗ್ಗೆ ಮಾತಾಡಿದ್ರಂತೆ, ಏನು ಅವರು ಅಷ್ಟು ಜಾಸ್ತಿ ತೊಗೋತಾರೆ, ಅವ್ರಿಗೇನು ಕೊಂಬಿದೆಯಾ ಅಂತ. ಹೌದು, ನನಗೆ ಕೊಂಬಿದೆ, ನನಗೆ ಪ್ರತಿಭೆಯನ್ನು ಕೊಂಬಿದೆ, ನಾನು ಮಾಡೋ ಕೆಲಸದ ಮೇಲೆ ನಿಯತ್ತನ್ನು ಕೊಂಬಿದೆ. ಸೊ ನಾನು ಹಾಗಾಗಿ ನಾನಾಗಿ ಅವ್ರ ಹತ್ರ ಕೇಳ್ಕೊಂಡು ಹೋಗಿಲ್ಲ, ಅವರವರಾಗಿ ನನ್ನ ಹತ್ರ ಬಂದಿರೋದು. ನನ್ನ ಬೆಲೆ ಇದು, ಈ ಬೆಲೆ ಬಂದರೆ ನಾನು ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಮಾಡೋದಿಲ್ಲ ಅಂತ ಯಾವುದೇ ಮುಖ ಮುಲಾಜ್ ನೋಡದೆ ಸತೀಶ್ ಸರು ಹಾಗೆ ಡೈರೆಕ್ಟಾಗಿ ಹೇಳಿದಾರಂತೆ. ಇದಾದಮೇಲೆ ರಾಜೀವ್ ಮೆನನ್ ಅವರ ಪ್ರೊಡಕ್ಷನ್ಸು, ಆಮೇಲೆ JS ಆ್ಯಡ್ಸ್ ಅನ್ನೋ ಒಂದು ಪ್ರೊಡಕ್ಷನ್ನು, ಇದೆಲ್ಲದಕ್ಕೂ ಸತೀಶ್ ಸರ್ ಅಸೋಸಿಯೇಟ್ ಆಗಿದ್ದಾರೆ. ಈಗ ವೆರಿ ರೀಸೆಂಟ್ಲಿ ಆಚಿ ಕಂಪ್ನಿಯ ಬಾದಾಮ್ ಮಿಲ್ಕ್ಗೆ ಸತೀಶ್ ಸರು ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಅಂದರೆ ಅದು ತಮಿಳ್ ಬೇಸ್ಡ್ ಕಂಪ್ನಿನೇ ಅಂತ ಕಾಣುತ್ತೆ, ಆಚಿ ಕಂಪ್ನಿ ಅನ್ನೋದು. ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಬಾದಾಮ್ ಮಿಲ್ಕ್ ಪ್ರಾಡಕ್ಟ್ಗೆ ಇತ್ತೀಚೆಗೆ ವೆರಿ ರೀಸೆಂಟ್ಲಿ ಸತೀಶ್ ಸರ್ ಅವ್ರ ವಾಯ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಿ ಈಸ್ ವೆರಿ ಹ್ಯಾಪಿ. ಅವ್ರ ಅಕ್ಕನ ಜೊತೆ ಸುಖವಾಗಿ ಸಂತೋಷವಾಗಿ ಚೆನ್ನೈನಲ್ಲಿ ಅವರು ವಾಸವಾಗಿದ್ದಾರೆ. ಅವರು ಮದುವೆ ಆಗಿಲ್ಲ. ಸೊ ಹಾಗಾಗಿ ಮಕ್ಕಳು ಫ್ಯಾಮ್ಲಿ ಅನ್ನೋದಿಲ್ಲ. ಅವ್ರ ಅಕ್ಕನ ನೋಡಿಕೊಂಡು ಅವ್ರ ಅಕ್ಕನ ಜೊತೆ ಅವರು ಚೆನ್ನೈನಲ್ಲಿ ಖುಷಿಯಾಗಿದ್ದಾರೆ. ಚೆನ್ನೈನಲ್ಲಿ ನಮ್ಮ ಪಕ್ಕ ಕನ್ನಡ ಆರ್ಟಿಸ್ಟ್ಗಳು ಸಿಗದೇ ಇರೋದ್ರಿಂದ ಅವ್ರ ಹತ್ರ ಪಕ್ಕ ಕನ್ನಡ ಮಾತಾಡಿಸೋದು ಅಥವಾ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿಸೋದು, ಈ ಸೂಪರ್ವಿಷನ್ ಎಲ್ಲ ನಾನು ಮಾಡ್ತೀನಿ, ಅದಕ್ಕೆ ಇಷ್ಟು ಪೇಮೆಂಟ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಇವತ್ತಿಗೂ ಸತೀಶ್ ಸರ್ದೊಂದು ಅಭ್ಯಾಸ ಏನಂತಂದರೆ, ಕಾಂಟ್ಯಾಕ್ಟ್ಸಲ್ಲಿ ಇರೋರು ಕಾಲ್ ಬರಲಿ, ಕಾಂಟ್ಯಾಕ್ಟ್ಸಲ್ಲಿ ಇಲ್ಲದೇ ಇರೋರು ಕಾಲ್ ಬರಲಿ, ಎಲ್ಲ ನಂಬರ್ನೂ ಅವ್ರು ಫೋನ್ ಪಿಕ್ ಮಾಡ್ತಾರೆ. ಯಾವ ನಂಬರ್ನೂ ಅವರು ಎತ್ತದೇ ಇರಲಿಲ್ಲ. ನಾನು ಬರೀ ಗೊತ್ತಿರೋರು ಮಾತ್ರ ನಂಬರ್ ಎತ್ತೋದು, ಕಾಂಟ್ಯಾಕ್ಟಲ್ಲಿ ಇರೋರು ಮಾತ್ರ ಎತ್ತೋದು, ಆ ಥರ ಇಲ್ಲ. ಯಾಕೆಂದರೆ ಯಾರು ಕೆಲಸಕ್ಕಾಗಿ ಯಾವ ನಂಬರಿಂದ ಮಾಡ್ತಾರೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಪ್ರತಿ ಕಾಲ್ನೂ ರಿಸೀವ್ ಮಾಡ್ತೀನಿ. ಆ್ಯಂಡ್ 24/7 ಅವ್ರ ಟೆಲಿಫೋನ್ ಆನಲ್ಲೇ ಇಟ್ಟಿರ್ತಾರಂತೆ. ಅವ್ರ ಮೊಬೈಲ್ನ ಸ್ವಿಚ್ ಆಫೇ ಮಾಡೋದಿಲ್ಲ, ಯಾವಾಗಲೂ ನಾನು ಟೆಲಿಫೋನ್ ಆನಲ್ಲೇ ಇಟ್ಟಿರ್ತೀನಿ ಅಂತ ಸತೀಶ್ ಸರ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ತುಂಬ ಜನ ನೀವುಗಳು ಕಮೆಂಟ್ಗಳು ನೋಡಿದೆ ನಾನು. ಅದರಲ್ಲಿ ಕೆಲವರು ನೀನೇ ಮಾತಾಡ್ತಿದೀಯಾ, ಅವ್ರ ಸಂದರ್ಶನ ಯಾಕೆ ಮಾಡಿಲ್ಲ, ಸಾಕಷ್ಟು ಕಮೆಂಟ್ಗಳು ಟೀಕೆಗಳು ಬಂತು. ಇರಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಅದೆಲ್ಲವೂ ನನಗೆ ಸ್ಫೂರ್ತಿನೇ, ಅದೆಲ್ಲವೂ ನನಗೆ ಪ್ರೋತ್ಸಾಹನೇ. ಆ್ಯಂಡ್ ಇನ್ನಷ್ಟು ಜನ ಸತೀಶ್ ಸರ್ನ ಪಾಪ ಇವಾಗ ಹೇಗಾಗಿದ್ದಾರೆ ಅಂತ ನೋಡಬೇಕು ಅಂತ ತುಂಬ ಒಂದು ನಿಷ್ಕಲ್ಮಶವಾಗಿ ಕೇಳ್ಕೊಂಡಿದ್ದೀರ. ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸತೀಶ್ ಸರ್ ಅವ್ರ ಜೊತೆ ನಾನು ಮಾತಾಡಿದ ಫೋನ್ ಸಂಭಾಷಣೆನ ರೆಕಾರ್ಡ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಸತೀಶ್ ಸರ್ ಒಂದು ಸಂದೇಶನ ಕಳಿಸಿದ್ದಾರೆ, ಅವರ ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ. ಸತೀಶ್ ಸರ್ ಏನು ಮಾತಾಡಿದ್ರು ಆ ಟೆಲಿಫೋನ್ ಸಂಭಾಷಣೆ ಈಗ ನಿಮ್ಮ ಮುಂದೆ. ಹಲೋ ಸತೀಶ್ ಸರ್, ನಮಸ್ಕಾರ. ರಘುರಾಮ್ ಮಾತಾಡ್ತಾ ಇದ್ದೀನಿ. ಸತೀಶ್ ಸರ್ ಹೇಳಿ ಸರ್. ಸರ್, ವಾಯ್ಸ್ನ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಏನಂತಂದ್ರೆ, ಇವತ್ತು ಫೈನಲ್ ಎಪಿಸೋಡು. ನಾನೇನು ನಿಮ್ದು ನೀವು ಪರ್ಮಿಷನ್ ಕೊಟ್ಟಿದ್ರಿ, ನಿಮ್ಮ ಒಂದು ಲೈಫ್ ಸ್ಟೋರಿನ ನನ್ನ ವಾಯ್ಸ್ ಮೂಲಕ ದಾಖಲೆ ಮಾಡ್ತಿದ್ದೆ. ಜನ ಎಲ್ಲ ನಿಮ್ಮ ಸಂದರ್ಶನನ ತುಂಬಾ ಕೇಳಿದ್ರು. ಅಟ್ಲೀಸ್ಟ್ ಸಂದರ್ಶನ ಕೊಡೋಕ್ಕೆ ಟೈಮ್ ಆಗ್ಬೋದು, ಅಥವಾ ನಿಮ್ಮ ಒಂದು ಕೆಲವು ಬೇರೆ ಬೇರೆ ರೀಸನ್ಸ್ ಇರೋದ್ರಿಂದ ನಾನು ಅಟ್ಲೀಸ್ಟ್ ನಮ್ಮ ಜನಗಳಿಗೆ ನಿಮ್ಮ ವಾಯ್ಸ್ ಅವರು ಕೇಳಿಸ್ಬೇಕು ಅಂತ ಆಸೆ. ಹಾಗಾಗಿ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಸತೀಶ್ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗುಡ್. ಇವಾಗ ನನ್ನ ಎಲ್ಲ ಕನ್ನಡ ಸ್ನೇಹಿತರುಗಳಿಗೆ ನನ್ನ ನಮಸ್ಕಾರಗಳು. ಮುಂದೆ ಯಾವತ್ತಾದರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಿಮ್ಮನ್ನೆಲ್ಲರನ್ನು ಬಂದು ನಾನು ಭೇಟಿ ಮಾಡ್ತೀನಿ. ಈ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಈ ಪ್ರೊಡ್ಯೂಸರ್ಗೆ ಬಹಳ ಧನ್ಯವಾದಗಳು. ಅಯ್ಯೋ ಸರ್, ನನಗೆ ಖುಷಿ ಸರ್. ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಒಂದಿಷ್ಟಾರೋ ಮಾಹಿತಿನ ದಾಖಲೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಆಮೇಲೆ ನೀವು ನೋಡಿದ್ರ ಸರ್ ಸರಣಿ ನಾನು ಕಳಿಸ್ತಾ ಇದ್ದೆ, ನೋಡ್ತಾ ಇದ್ರ ಸರ್? ನೀವು ನೋಡೋಕೆ ಟೈಮ್ ಆಯ್ತಾ? ಎಲ್ಲ ನೋಡ್ತಾ ಇದ್ದೀನಿ ನಾನು. ಎಲ್ಲ ನೀಟಾಗಿ, ಯಾವುದು ಯಾರ ಮನಸ್ಸು ನೋಯಿಸೋ ಹಾಗೆ ನಾ ಹೇಳಿದ್ದನ್ನೆಲ್ಲಾನು ಕರೆಕ್ಟಾಗಿ ಒಂದು ಬಿಡದೆ ಕ್ಲೀನಾಗಿ ಹಾಕಿದ್ದೀರಾ. ಅದಕ್ಕೆ ನಿಮ್ಗೆ ಭಾಳ ಥ್ಯಾಂಕ್ಸ್ ಸರ್. ಇವತ್ತಿಗೂ ಪ್ರತಿಯೊಬ್ಬರು ಅದೇ ಕಣ್ಣು ಸತೀಶು, ನಮ್ಮ ಸತೀಶು, ಒಂದೇ ಗೂಡಿನ ಹಕ್ಕಿಗಳು ಸತೀಶು, ಹೀಗೆ ಒಂದಕ್ಕಿಂತ ಒಂದು ಪಿಕ್ಚರ್ ಹೆಸರುಗಳ ಜೊತೆಗೆ ನಿಮ್ಮನ್ನ ಗುರುತಿಸ್ಕೊಂಡು ಇಷ್ಟಪಡ್ತಿರೋ ನಮ್ಮ ಕನ್ನಡ ಜನತೆಗೆ, ಕನ್ನಡ ಅಭಿಮಾನಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
ಅದೇ ಹೇಳಿದ್ನಲ್ಲ ಸರ್, ಎಲ್ಲರಿಗೂ ಥ್ಯಾಂಕ್ಸು. ಇಷ್ಟು ದಿವಸ ನನಗೆ ಒಂಥರ ನಾ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೂ ನನಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್. ನೋಡೋಣ ಮುಂದೆ ಯಾವುದಾದ್ರು ಒಳ್ಳೆ ಕ್ಯಾರೆಕ್ಟರ್ ಏನಾದ್ರು ಬಂತು ಅಂದರೆ, ನಾನು ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಅಂತ ಹೇಳೇ ಇಲ್ಲ ಇದ್ರ ತನಕ. ಸೊ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂಗೆ ಒಂದು ಪೀಟ್ಗೆ ಯಾವತ್ತಾದ್ರೂ ನಿಮ್ಮ ಮನಸ್ಸು ಬದಲಾಯಿಸಿದ್ರೆ ಅವತ್ತಿಂದ ಕೇಳ್ತಿದ್ದೀನಿ, ಕೊಡೋಂಗಿದ್ರೆ ನನಗೆ ಸಂದರ್ಶನ ಕೊಡಿ ಸರ್, ಅಷ್ಟೇ ಒಂದು ರಿಕ್ವೆಸ್ಟ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸಂದರ್ಶನ ಕೊಟ್ರೆ ನಿಮಗೆ ಫಸ್ಟ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮನೆಯಲ್ಲೂ ನನ್ನ ನಮಸ್ಕಾರಗಳು ತಿಳಿಸ್ಬಿಡಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇಷ್ಟೇ ಮಾಡಿಬಿಟ್ಟು ಎಂಡ್ ಮಾಡಿಬಿಟ್ರೆ ಖಂಡಿತ ಎಲ್ಲೋ ಒಂದು ಕಡೆ ಸತೀಶ್ ಸರ್ನ ಆಸೆ ಪಡೋರು, ಇಲ್ಲ ನನ್ನ ಚಾನಲ್ ಮೇಲಾಗಲಿ ನನ್ನ ಮೇಲಾಗಲಿ ನಂಬಿಕೆ ಇಟ್ಟಿರೋರು, ಅಂಥ ಆಸೆ ಪಟ್ಟಿರೋ ಎಲ್ಲ ನನ್ನ ವೀಕ್ಷಕರಿಗೆ ಚಂದಾದಾರರಿಗೋಸ್ಕರ ಈಗ ನಿಮ್ಮ ಮುಂದೆ ನಮ್ಮ ಸತೀಶ್ ಸರ್ ಇವಾಗ ಹೇಗಿದ್ದಾರೆ, ಹೇಗಾಗಿದ್ದಾರೆ ಅನ್ನೋ ಅವರ ಇತ್ತೀಚಿನ ಭಾವಚಿತ್ರಗಳು. ನೋಡಿದ್ರಿ ಅಲ್ಲ ಸತೀಶ್ ಸರ್ ಹೇಗಾಗಿದ್ದಾರೆ, ಅವ್ರನ್ನ ನೋಡಬೇಕು ಅಂತ ಇರೋ ನಿಮ್ಮ ಒಂದು ಕುತೂಹಲಕ್ಕೆ ಈಗ ಖುಷಿ ಆಯಿತು ಅಂತ ತಿಳ್ಕೊತೀನಿ. ಇದಾಗಿತ್ತು ನಮ್ಮ ಸತೀಶ್ ಸರ್ ಅವರ ಬದುಕಿನ ಕತೆ. ಈ ಒಂದು ಸರಣಿ ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ವಿಶೇಷವಾದ ಸಿನಿಮಾದ ಸತ್ಯ ಕತೆಗಳನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ನಿಮ್ಮ ಪ್ರೀತಿಯ ಆಶೀರ್ವಾದ ಹೇಗೆ ಇರಲಿ. ನಾನು ನಿಮ್ಮ ರಘುರಾಮ್, ಲವ್ ಯು ಆಲ್. ನಮಸ್ಕಾರ.